ವಿಜಯನಗರ ಜಿಲ್ಲೆಯಲ್ಲಿ ಕುರುಬ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ರಾಜ್ಯ ಸರ್ಕಾರದ ನಿರ್ಧಾರದ ವಿರುದ್ಧ ವಾಲ್ಮೀಕಿ ಸಮುದಾಯ ತೀವ್ರ ಪ್ರತಿಭಟನೆ ನಡೆಸಿದೆ. ಹೊಸಪೇಟೆಯಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಸರ್ಕಾರದ ಈ ನಡೆಯು ತಮ್ಮ ಸಮುದಾಯಕ್ಕೆ ಮಾಡಿದ ದೊಡ್ಡ ಅನ್ಯಾಯ ಎಂದು ವಾಲ್ಮೀಕಿ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿದ ಪ್ರತಿಭಟನಾಕಾರರು ಸರ್ಕಾರ ಈ ನಿರ್ಧಾರದಿಂದ ಹಿಂದೆ ಸರಿಯದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ರಾಜ್ಯ ಸರ್ಕಾರವು ಜಾತಿ ಗಣತಿಯಲ್ಲಿ ಕ್ರಿಶ್ಚಿಯನ್ ಹೆಸರುಗಳನ್ನು ಸೇರಿಸುವ ಮೂಲಕ ವಿವಾದವನ್ನು ಮೈಮೇಲೆ ಎಳೆದುಕೊಂಡಿತ್ತು ಮತ್ತು ಒಳ ಮೀಸಲಾತಿ ವಿಚಾರದಲ್ಲಿ ಗೊಂದಲ ಸೃಷ್ಟಿಸಿತು. ಇದೀಗ ಕುರುಬರನ್ನು ಎಸ್ಟಿಗೆ ಸೇರಿಸಲು ಮುಂದಾಗಿರುವುದು ವಾಲ್ಮೀಕಿ ಸಮುದಾಯದ ಕೆಂಗಣ್ಣಿಗೆ ಗುರಿಯಾಗಿದೆ. ವಾಲ್ಮೀಕಿ ಸಮುದಾಯದ ಮುಖಂಡರು ಕಪ್ಪು ಬಟ್ಟೆಗಳನ್ನ ಧರಿಸಿ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಈಗಾಗಲೇ ವಾಲ್ಮೀಕಿ ಸಮುದಾಯಕ್ಕೆ 3-7% ಮೀಸಲಾತಿ ಹೆಚ್ಚಳ ಮಾಡಲಾಗಿದ್ದರೂ ಕೆಲವು ತಾಂತ್ರಿಕ ಕಾರಣಗಳಿಂದ ಅದು ಇನ್ನೂ ಅನುಷ್ಠಾನಗೊಂಡಿಲ್ಲ. ಇದರ ನಡುವೆಯೇ ಕುರುಬರನ್ನ ಎಸ್ಟಿಗೆ ಸೇರಿಸಲು ಸರ್ಕಾರ ಮುಂದಾಗಿರುವುದು ತಮ್ಮನ್ನು ತುಳಿಯುವ ಹುನ್ನಾರ ಎಂದು ಅವರು ಆರೋಪಿಸಿದರು. ಸರ್ಕಾರ ನಮ್ಮ ಸಮುದಾಯವನ್ನು ರಾಜಕೀಯವಾಗಿ ತುಳಿಯಲು ಪ್ರಯತ್ನಿಸುತ್ತಿದೆ. ಈಗ ಕುರುಬರನ್ನು ಎಸ್ಟಿಗೆ ಸೇರಿಸುವ ಮೂಲಕ ರಾಜಕೀಯ, ಶೈಕ್ಷಣಿಕ ಮತ್ತು ನೇಮಕಾತಿಯಲ್ಲಿ ನಮ್ಮನ್ನ ಕಡೆಗಣಿಸಲು ಹೊರಟಿದೆ. ಇದನ್ನು ನಾವು ಸಹಿಸುವುದಿಲ್ಲ ಎಂದು ವಾಲ್ಮೀಕಿ ಸಮುದಾಯದ ಮುಖಂಡ ಗೋಶಾಲ್ ಭರಮಪ್ಪ ಆಕ್ರೋಶ ವ್ಯಕ್ತಪಡಿಸಿದರು. ವಿಜಯನಗರ ಜಿಲ್ಲೆಯಲ್ಲಿ ಸುಮಾರು 1.5 ಲಕ್ಷದಿಂದ 2 ಲಕ್ಷ ವಾಲ್ಮೀಕಿ ಸಮುದಾಯದ ಜನರಿದ್ದಾರೆ ಮತ್ತು ಈ ನಿರ್ಧಾರವು ಅವರ ಭವಿಷ್ಯದ ಮೇಲೆ ದೊಡ್ಡ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ಅವರು ಹೇಳಿದರು. ಈ ಪ್ರತಿಭಟನೆಯಲ್ಲಿ ಯಾವುದೇ ಶಾಸಕರು, ಸಚಿವರು ಅಥವಾ ಸಂಸದರು ಭಾಗವಹಿಸದಿರುವುದು ಸಮುದಾಯದ ಜನರಲ್ಲಿ ಮತ್ತಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ವಾಲ್ಮೀಕಿ ಸಮುದಾಯದ ಮುಖಂಡ ದೇವರಮನೆ ಶ್ರೀನಿವಾಸ್ ಮಾತನಾಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದಲೂ ಒಳ ಮೀಸಲಾತಿ, ಜಾತಿ ಗಣತಿ ಮತ್ತು ಲಿಂಗಾಯತ ಪ್ರತ್ಯೇಕ ಧರ್ಮದಂತಹ ವಿಚಾರಗಳಲ್ಲಿ ಗೊಂದಲ ಸೃಷ್ಟಿಸುತ್ತಿದೆ. ಕುರುಬರನ್ನ ಎಸ್ಟಿಗೆ ಸೇರಿಸುವ ನಿರ್ಧಾರವು ಈ ಸಾಲಿಗೆ ಸೇರಿದೆ ಮತ್ತು ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತದೆ ಕಾದು ನೋಡಬೇಕಿದೆ ಎಂದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಂಧುಗಳೇ, ಈಗಾಗಲೇ ನಮ್ಮ ವಿಷಯ ಏನು ಅನ್ನೋದನ್ನ ಈಗ ನಮ್ಮ ಮುಖಂಡರಾಗಿರುವಂತಹ ಆದ್ರೆ ನಮ್ಮ ಜನಾಂಗಕ್ಕೆ ಸೇರ್ಸೋದೇನೈತಲ್ಲ ಅದು ತಪ್ಪು. ಅದು ನಿಂದ್ರವರೆಗೂ ನಾವು ಹೋರಾಟವನ್ನ ನಿಂದ್ರಿಸಲಿಲ್ಲ ಅಂತ ಅವ್ರಿಗೇನೇ ಬೇಕಾದ್ರೂ ಅವ್ರು ಎಷ್ಟು ಕೊಟ್ಕೋಬೇಕು ಅಷ್ಟು ಕೊಟ್ಕೊಳ್ಳಿ, ನಮ್ದು ಅಭ್ಯಂತರ ಇಲ್ಲ. ಆದ್ರೆ ನಮ್ಮ ಜನಾಂಗದ ಜೊತೆಗೆ ಸೇರ್ಸೋದು ನಾವು ಸಹಿಸಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಂಧುಗಳೇ, ಈಗಾಗಲೇ ನಮ್ಮ ವಿಷಯ ಏನು ಅನ್ನೋದನ್ನ ಈಗ ನಮ್ಮ ಮುಖಂಡರಾಗಿರುವಂತಹ ಆದ್ರೆ ನಮ್ಮ ಜನಾಂಗಕ್ಕೆ ಸೇರ್ಸೋದೇನೈತಲ್ಲ ಅದು ತಪ್ಪು. ಅದು ನಿಂದ್ರವರೆಗೂ ನಾವು ಹೋರಾಟವನ್ನ ನಿಂದ್ರಿಸಲಿಲ್ಲ ಅಂತ ಅವ್ರಿಗೇನೇ ಬೇಕಾದ್ರೂ ಅವ್ರು ಎಷ್ಟು ಕೊಟ್ಕೋಬೇಕು ಅಷ್ಟು ಕೊಟ್ಕೊಳ್ಳಿ, ನಮ್ದು ಅಭ್ಯಂತರ ಇಲ್ಲ. ಆದ್ರೆ ನಮ್ಮ ಜನಾಂಗದ ಜೊತೆಗೆ ಸೇರ್ಸೋದು ನಾವು ಸಹಿಸಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಂಧುಗಳೇ, ಈಗಾಗಲೇ ನಮ್ಮ ವಿಷಯ ಏನು ಅನ್ನೋದನ್ನ ಈಗ ನಮ್ಮ ಮುಖಂಡರಾಗಿರುವಂತಹ ಆದ್ರೆ ನಮ್ಮ ಜನಾಂಗಕ್ಕೆ ಸೇರ್ಸೋದೇನೈತಲ್ಲ ಅದು ತಪ್ಪು. ಅದು ನಿಂದ್ರವರೆಗೂ ನಾವು ಹೋರಾಟವನ್ನ ನಿಂದ್ರಿಸಲಿಲ್ಲ ಅಂತ ಅವ್ರಿಗೇನೇ ಬೇಕಾದ್ರೂ ಅವ್ರು ಎಷ್ಟು ಕೊಟ್ಕೋಬೇಕು ಅಷ್ಟು ಕೊಟ್ಕೊಳ್ಳಿ, ನಮ್ದು ಅಭ್ಯಂತರ ಇಲ್ಲ. ಆದ್ರೆ ನಮ್ಮ ಜನಾಂಗದ ಜೊತೆಗೆ ಸೇರ್ಸೋದು ನಾವು ಸಹಿಸಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಂಧುಗಳೇ, ಈಗಾಗಲೇ ನಮ್ಮ ವಿಷಯ ಏನು ಅನ್ನೋದನ್ನ ಈಗ ನಮ್ಮ ಮುಖಂಡರಾಗಿರುವಂತಹ ಆದ್ರೆ ನಮ್ಮ ಜನಾಂಗಕ್ಕೆ ಸೇರ್ಸೋದೇನೈತಲ್ಲ ಅದು ತಪ್ಪು. ಅದು ನಿಂದ್ರವರೆಗೂ ನಾವು ಹೋರಾಟವನ್ನ ನಿಂದ್ರಿಸಲಿಲ್ಲ ಅಂತ ಅವ್ರಿಗೇನೇ ಬೇಕಾದ್ರೂ ಅವ್ರು ಎಷ್ಟು ಕೊಟ್ಕೋಬೇಕು ಅಷ್ಟು ಕೊಟ್ಕೊಳ್ಳಿ, ನಮ್ದು ಅಭ್ಯಂತರ ಇಲ್ಲ. ಆದ್ರೆ ನಮ್ಮ ಜನಾಂಗದ ಜೊತೆಗೆ ಸೇರ್ಸೋದು ನಾವು ಸಹಿಸಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಂಧುಗಳೇ,
ಈಗಾಗಲೇ ನಮ್ಮ ವಿಷಯ ಏನು ಅನ್ನೋದನ್ನ ಈಗ ನಮ್ಮ ಮುಖಂಡರಾಗಿರುವಂತಹ ಆದ್ರೆ ನಮ್ಮ ಜನಾಂಗಕ್ಕೆ ಸೇರ್ಸೋದೇನೈತಲ್ಲ ಅದು ತಪ್ಪು. ಅದು ನಿಂದ್ರವರೆಗೂ ನಾವು ಹೋರಾಟವನ್ನ ನಿಂದ್ರಿಸಲಿಲ್ಲ ಅಂತ ಅವ್ರಿಗೆ ಏನೇ ಬೇಕಾದ್ರೂ ಅವ್ರು ಎಷ್ಟು ಕೊಟ್ಕೋಬೇಕು ಅಷ್ಟು ಕೊಟ್ಕೊಳ್ಳಿ, ನಮ್ದು ಅಭ್ಯಂತರ ಇಲ್ಲ. ಆದ್ರೆ ನಮ್ಮ ಜನಾಂಗದ ಜೊತೆಗೆ ಸೇರ್ಸೋದು ನಾವು ಸಹಿಸಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ